ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ನಮಸ್ಕಾರ. ರಾಜ್ಯದಲ್ಲಿ ಒಂದು ಸಣ್ಣ ಭೂತಾನ್ ದೇಶ, ಒಂದು ಶ್ರೀಲಂಕಾ, ಒಂದು ನೆದರ್ಲ್ಯಾಂಡ್, ಒಂದು ಸಿಂಗಾಪುರ್, ಕೆನಡಾ ಸಮೇತ ಅಲ್ಲಿನ ಜನರಿಗೆ ಉಚಿತ ಶಿಕ್ಷಣ ಅಂದ್ರೆ ನೀವು ಏನ್ ಬೇಕಾದ್ರೆ ಓದಿ, ಗೌರ್ಮೆಂಟ್ ಫಂಡ್ ಮಾಡುತ್ತೆ, ಗೌರ್ಮೆಂಟ್ ಫೀಸ್ ಕಟ್ಟುತ್ತೆ, ಉಚಿತ ಆರೋಗ್ಯ ತಪಾಸಣೆ ಅಂದ್ರೆ ಹಾಸ್ಪಿಟಲ್ಸ್ ಅಲ್ಲಿ ಫ್ರೀ ಇರುತ್ತೆ. ಇವತ್ತಿನ ಆಸ್ಪತ್ರೆಗಳು ಸರ್ಕಾರ ನಡೆಸ್ತಾರ, ಅದು ಯಾವುದೇ ಪಕ್ಷ ಬರಲಿ, ಕುಮಾರಸ್ವಾಮಿಗೆ ಬೇಕಾ ತಮಿಳ್ನಾಡಿಗೆ ಹೋಗ್ತಾರೆ, ಇಲ್ಲ ಅಂತಂದ್ರೆ ಈ ಗೋಸ್ ಟು ಅಪೋಲೋ ಆರ್ ಈ ಗೋಸ್ ಟು ಸಿಂಗಾಪುರ್. ದುಡ್ಡಿದೆ. ಸಿದ್ದರಾಮಯ್ಯವರ ಪತ್ನಿಯವರು ಏನಾದ್ರೂ ಆರೋಗ್ಯ ಸಮಸ್ಯೆ ಆಯ್ತು ಅಂತಂದ್ರೆ ಶಿ ಗೋಸ್ ಟು ಅಪೋಲೋ. ಮೊನ್ನೆ ರೀಸೆಂಟ್ ಆಗಿ ಅಪೋಲೋಗೆಲ್ಲ ಅಡ್ಮಿಟ್ ಆಗಿದ್ರು. ಸರ್ಕಾರಿ ಆಸ್ಪತ್ರೆಗೆ MLAಗಳು ಅವರೇ ಸ್ಥಾಪನೆ ಮಾಡಿ ಅವರೇ ನಡೆಸ್ತಾ ಇರುವಂತ MLA MP ಗಳು ಯಾರು ಕೂಡ ಸರ್ಕಾರಿ ಆಸ್ಪತ್ರೆಗೆ ಹೋಗಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಅದಕ್ಕೆ ಹೋದ ಸತ್ತೋಗ್ತಾರೆ ಅಂತ. ಏನೇ ಇವತ್ತು 78 ವರ್ಷಗಳ ನಂತರ ಇದನ್ನೇ ಹೇಳ್ತಾ ಇರೋದು, ಒಂದು ಸರ್ಕಾರಿ ಆಸ್ಪತ್ರೆಗಳನ್ನ ನೆಟ್ಟಿಗೆ ನಡೆಸಕ್ಕೆ ಯಾವುದೇ ಒಂದು ಪಕ್ಷ ಬಂದ್ರೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಈಗ ಒಂದು ವಿವಾದ ಉಟ್ಕೊಂಡಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಒಂದು ಅಲ್ಲಿ ಸರ್ಜನ್ಗಳಿಲ್ಲ, ಡಾಕ್ಟರ್ಗಳಿಲ್ಲ, ಪ್ಯಾರಾಮೆಡಿಕಲ್ ಸ್ಟಾಫ್ ಇಲ್ಲ. ಡೆಲಿವರಿಗೆ ಹೋದ್ರೆ ಅಲ್ಲಿ ಕಸ ಗುಡಿಸೋನು ಅನಸ್ಟಿಷಿಯನ್ ಅಷ್ಟಾಗ್ತಾನೆ ಪಾಪ. ಯಾಕಂತಂದ್ರೆ ಡೆಲಿವರಿ ಮಾಡ್ಲೇಬೇಕು. ಆ ಕಸ ಗುಡಿಸೋನು, ಬಾತ್ರೂಮ್ ತೊಳೆಯೋನ ಕರ್ಕೊಂಡ್ಬಂದು ಡಾಕ್ಟರ್ಗಳು ಆಪರೇಷನ್ ಮಾಡ್ಬೇಕಾರೆ ಅಥವಾ ಡೆಲಿವರಿ ಮಾಡ್ಬೇಕಾರೆ ಬಾತ್ರೂಮ್ ತೊಳೆಯೋನ ಬಳಸೋ ಅಂತ ಪರಿಸ್ಥಿತಿಲಿ ಇವತ್ತಿನ ಸರ್ಕಾರಿ ನಮಸ್ಕಾರ ನಡೀತಾ ಇದೆ. ಒಂದು ಹೊಸ ವಿವಾದ ಸರ್ಕಾರಿ ಆಸ್ಪತ್ರೆಗಳಿಂದ ಈಗ ಉಂಟಾಗಿದೆ. ಏನು ಅಂತಂದ್ರೆ ಜನೌಷಧಿ ಕೇಂದ್ರಗಳಂತ ಈ ಕೇಂದ್ರ ಸರ್ಕಾರ, ಯಾಕಂದ್ರೆ ಕೇಂದ್ರ ಸರ್ಕಾರ ನಡೆಸ್ತಾ ಇರೋ ವ್ಯಾಪಾರಿಗಳಲ್ವಾ, ಗುಜರಾತಿ ವ್ಯಾಪಾರಿಗಳು. ಸೊ ಅವ್ರು ಏನ್ ಮಾಡಿದ್ದಾರೆ, ಜನೌಷಧಿ ಕೇಂದ್ರಗಳನ್ನ 50% ಅಥವಾ 90% ಸಬ್ಸಿಡಿನಲ್ಲಿ ಔಷಧಿಗಳನ್ನ ಜನರಿಗೆ ಕೊಡೋಕ್ಕೋಸ್ಕರ ಸರ್ಕಾರಿ ಆಸ್ಪತ್ರೆಗಳ ಆವರಣಗಳಲ್ಲಿ ಜನೌಷಧಿ ಕೇಂದ್ರಗಳನ್ನ ಓಪನ್ ಮಾಡಿದ್ದಾರೆ. ಇರೋ ಲೆಕ್ಕ ಕೇಂದ್ರ ಸರ್ಕಾರ ಇಷ್ಟೆಲ್ಲ ತೆರಿಗೆ ತಗಂತದೆ, ಜನೌಷಧಿ ಕೇಂದ್ರಗಳಲ್ಲಿ ಉಚಿತವಾಗಿ ಕೊಡಬೇಕು. ಅವ್ರು ಉಚಿತವಾಗಿ ಕೊಡಲ್ಲ ಬಿಡಿ. ಯಾಕೆ ಅಂತಂದ್ರೆ ಗುಜರಾತಿ ಮೀನ್ಸ್ ವ್ಯಾಪಾರಿ ಅಂದ್ರೆ ಗುಜರಾತಿ. ಹಂಗಾಗಿ ಅವ್ರೇನು ಫ್ರೀಯಾಗಿ ಕೊಡ್ತಾ ಇಲ್ಲ. ಬಟ್ ಆದ್ರೆ ಒಂದಷ್ಟು ಏನೋ ಡಿಸ್ಕೌಂಟ್, ಒಂದು 20, 30, 10%, 90% ಡಿಸ್ಕೌಂಟ್ ಅಲ್ಲಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಔಟ್ಲೆಟ್ ಅನ್ನು ಓಪನ್ ಮಾಡಿಕೊಂಡು ಔಷಧಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಈಗ ತಕರಾಲೇನು ಅಂತಂದ್ರೆ ರಾಜ್ಯ ಸರ್ಕಾರದ್ದು ಸರ್ಕಾರಿ ಆಸ್ಪತ್ರೆ ಆವರಣಗಳಲ್ಲಿ ಈ ಜನೌಷಧಿ ಕೇಂದ್ರ ಎತ್ತಂಗಡಿ ಮಾಡಬೇಕು, ಇಲ್ಲಿ ಯಾವುದೇ ಇರಬಾರ್ದು ಅಂತ. ಓಕೆ, ಇವರು ಆದೇಶ ಮಾಡಿದ ತಕ್ಷಣ ಯಾರೋ ಹೋಗಿ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿದ್ದಾರೆ. ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿ ಜಸ್ಟಿಸ್ ನಾಗಪ್ರಸನ್ನ ಅವರ ಜಡ್ಜ್ ಬೆಂಚು ತುಂಬಾ ತೀವ್ರವಾಗಿ ಖಂಡಿಸಿದೆ. ವೆಲ್ಫೇರ್ ನೀವು ಮಾಡಿ, ಕೇಂದ್ರ ಸರ್ಕಾರನು ಮಾಡ್ಲಿ, ಅದನ್ನ ಎತ್ತಂಗಡಿ ಮಾಡಕ್ಕೆ ಯಾಕೆ ಈ ತರ ಆದೇಶ ಮಾಡಿದರ ಅಂತ ಹೇಳಿ ಆ ಎತ್ತಂಗಡಿ ಜನೌಷಧಿ ಕೇಂದ್ರದ ಎತ್ತಂಗಡಿ ಆದೇಶವನ್ನ ಸ್ಟೇ ಮಾಡಿ ಒಂದಷ್ಟು ಮಾರ್ಮಿಕವಾಗಿ ಜಡ್ಜ್ ಸಾಹೇಬರು, ನಾಗಪ್ರಸನ್ನ ಸಾಹೇಬರು ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ತರಾಟೆಯನ್ನ ತಗೊಂಡಿದ್ದಾರೆ. ನನಗೊತ್ತಿಲ್ಲ, ಐ ಥಿಂಕ್ ಬಡವರ ಬಂಧು ಅಂತ ಹೇಳೋ ಅಂತ ಸಿದ್ದರಾಮಯ್ಯನವರೇ ಇರೋ ಲೆಕ್ಕ ರಾಜ್ಯ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಎಲ್ಲಾ ಔಷಧಿಗಳನ್ನ ಕೊಡಬೇಕು. ಜನರಿಗೆ ಲಿವರ್ ಫೇಲ್ಯೂರು, ಡಯಾಲಿಸಿಸ್, BP, ಶುಗರು ಕಾಮನ್ ಆಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಎರಡೂ ಸರ್ಕಾರಗಳು ಕಿತ್ತು ತಿಂತಾ ಇವೆ. ಒಂದು ಕಡೆ ಕೇಂದ್ರ ಸರ್ಕಾರ ಕಿತ್ತು ತಿಂದು ಒಂದಷ್ಟು ಸಾಲ ಮಾಡಿಟ್ಟಿದೆ, ಒಂದಷ್ಟಲ್ಲ ಮೋಸ್ಟ್ಲಿ ಇನ್ನೊಂದು 50 ವರ್ಷ ತೀರಿಸಬೇಕು ಅಷ್ಟು ಸಾಲ ಮಾಡಿಟ್ಟಿದೆ. 1,80,000 ಕೋಟಿ ಏನೂ ಉಚಿತ ಇಲ್ಲ ಕೇಂದ್ರ ಸರ್ಕಾರದ್ದು. ಬಟ್ ಸ್ಟಿಲ್ ಅವ್ರ ಔಷಧಿಗಳನ್ನ ಡಿಸ್ಕೌಂಟ್ ಅಲ್ಲಿ ಕೊಡಕ್ ಹೋದ್ರೆ ಅದನ್ನ ಕೊಡಬೇಡಿ, ಎತ್ತಂಗಡಿ ಮಾಡಿ ಅಂತ ಇವರು ಆದೇಶ ಮಾಡಿದ್ದಾರೆ. ಹೋಗ್ಲಿ ಗುರು, ನೀವಾದ್ರೂ ರಾಜ್ಯ ಸರ್ಕಾರನಾದ್ರೂ ಆ ಸರ್ಕಾರಿ ಆಸ್ಪತ್ರೆಗಳನ್ನ ಒಳ್ಳೆ ಕಂಡೀಷನ್ ಅಲ್ಲಿ ಇಡಿ. ಅಲ್ಲಿ ಡಾಕ್ಟರ್ಸ್ ಅನ್ನ ಅಪಾಯಿಂಟ್ ಮಾಡಿ, ಸರ್ಜನ್ಸ್ ಅನ್ನ ಅಪಾಯಿಂಟ್ ಮಾಡಿ, ಪ್ಯಾರಾಮೆಡಿಕಲ್ ಸ್ಟಾಫ್ ಅನ್ನ ಅಪಾಯಿಂಟ್ ಮಾಡಿ, ಅನಸ್ತಿಷಿಯಸ್ ನ ಅಪಾಯಿಂಟ್ ಮಾಡಿ. ನೀವೇನು ಮಾಡಲ್ಲ. ಅಲ್ಲಿ ಆಸ್ಪತ್ರೆ ಇರ್ತದೆ, ಡಾಕ್ಟರ್ ಇರಲ್ಲ.
ಡಾಕ್ಟರ್ ಇದ್ರೆ ನರ್ಸ್ ಇರಲ್ಲ, ನರ್ಸ್ ಇದ್ರೆ ಕಾಂಪೌಂಡರ್ ಇರಲ್ಲ, ಕಾಂಪೌಂಡರ್ ಇದ್ರೆ ಪ್ಯಾರಾಮೆಡಿಕಲ್ ಸ್ಟಾಫ್ ಇರಲ್ಲ, ಪ್ಯಾರಾಮೆಡಿಕಲ್ ಸ್ಟಾಫ್ ಇತ್ತು ಅಂತಂದ್ರೆ ಅನಸ್ಟಿಸಿಸ್ಟ್ ಇರಲ್ಲ. ಮತ್ತೆ ಸರ್ಕಾರಿ ಆಸ್ಪತ್ರೆ ಹೇಗೆ ನಡೀಬೇಕು? ಆರೋಗ್ಯ ಸಚಿವರಾದಂತ ದಿನೇಶ್ ಗುಂಡೂರಾವ್ ಅವರ ತಂದೆ ಒಂದು ಸಮಯದಲ್ಲಿ ಸಿಎಂ, ಅವ್ರ ಮಗ ಸಚಿವ, ಆರೋಗ್ಯ ಸಚಿವ. ಇವತ್ತಿನ ಸರ್ಕಾರಿ ಆಸ್ಪತ್ರೆಗಳ ಕಂಡೀಷನ್ ನೋಡ್ಬಿಟ್ರೆ ನೋಡಿ, ಸ್ವತಃ ಇವ್ರು ಯಾರೋ MLA MP ಯಾರೂ ಇಲ್ಲ. ಭಾರತದಲ್ಲಿ ಸರ್ಕಾರ ನಡೆಸ್ತಾ ಇರುವಂತ ಉಸಿರುವಳ್ಳಿಗಳು, ಕರ್ನಾಟಕದಲ್ಲಿ ಸರ್ಕಾರ ನಡೆಸ್ತಾ ಇರುವಂತ ಉಸಿರುವಳ್ಳಿಗಳು, ಆ ಭೂತಾನ್ ದೇಶ ನೋಡ್ರಿ, ಉಚಿತವಾದಂತ ಶಿಕ್ಷಣ. ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಓದ್ಬೋದು, ಡಾಕ್ಟರ್ ಓದ್ಬೋದು ಉಚಿತ. ಇಲ್ಲಿ ಡಾಕ್ಟರ್ ಓದ್ಬೇಕಾದ್ರೆ 10 ಕೋಟಿ ಬೇಕು, ಇಂಜಿನಿಯರಿಂಗ್ ಓದ್ಬೇಕಾದ್ರೆ 1 ಕೋಟಿ ಬೇಕು. ನಂತರ ಲಾಯರ್ ಕಾಂಜಿ ಅಟ್ಲೀಸ್ಟ್ ಹೋಗ್ಲಿ ಕನಿಷ್ಠ ಲಾಯರ್ ಆಗ್ಬೇಕಾದ್ರೂ ಕೂಡ 5 ಲಕ್ಷ ಬೇಕು. ಎಲ್ಲಿಂದ ತಾನೆ? ಹೋಗಿ ಸರ್ಕಾರಿ ನೌಕರಿ ಸೇರ್ಕೊಂತೀವಪ್ಪ, ಕೂಲಿ ಮಾಡ್ತೀವಿ ಅಂತ ಇಲ್ಲ. PSIಗೆ 1 ಕೋಟಿ, ತಹಸೀಲ್ದಾರ್ಗೆ 3 ಕೋಟಿ, DYSPಗೆ 5 ಕೋಟಿ, IPS ಪ್ರಮೋಷನ್ಗೆ 50 ಕೋಟಿ. ಬರೀ ಲಂಚ 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 ಲಂಚ. ಇನ್ನು ಕೆಲ್ಸಕ್ಕೂ ಲಂಚ. ಓಕೆ, ಅವ್ರ ಬೆಳೆ ಬೆಳೆದವ್ರನ್ನ ಬೀದಿಲಿ ನಿಲ್ಸವ್ರೆ. ಆ ಧರ್ಮಸ್ಥಳಕ್ಕೆ ಈ DK ಶಿವಕುಮಾರ್ ಎಳ್ಳು ನೀರು ಬಿಟ್ಟಿದ್ದಾರೆ. ಇನ್ನ ಏನಿದೆ ಅದು ಹುಬ್ಳಿ ಧಾರವಾಡದಲ್ಲಿ ಕೆಲಸ ಕೊಡಿ ಅಂತ ಹುಡುಗರು ಪ್ರೊಟೆಸ್ಟ್ ಮಾಡ್ತಾವ್ರೆ. ಇಷ್ಟೇನಾ ನಿಮ್ಮ ಯೋಗ್ಯತೆ? ಒಂದಂತೂ ನಿಜ, ಯಾವ ಕೆಳಮಟ್ಟಕ್ಕೆ 47 ಕೋಟಿ ರೂಪಾಯಿ ಖರ್ಚು ಮಾಡಿ ಹೆಲಿಕಾಪ್ಟರ್ ಅಲ್ಲಿ ಓಡಾಡೋ ಅಂತ ಸಿದ್ದರಾಮಯ್ಯ ಏನೋ ಕೇಂದ್ರ ಸರ್ಕಾರ ಏನೋ ಕಾಸಿಗೆ ಮಾರ್ಕಂಡ್ಲಿ ಅಂತ ಬಿಡ್ಬೋದಾಗಿತ್ತು. ಇದ್ರಲ್ಲೂ ಕೂಡ ನಿಮ್ಮ ಅಲ್ಲಾಡ್ಸೋ ಪಾಲಿಟಿಕ್ಸ್ ಮಾಡ್ತೀರಾ, ನಾಚಿಕೆ ಗಿಚ್ಕೆ ಆಗಲ್ವಾ? ಆ ಭೂತಾನ್ ದೇಶಕ್ಕಿರೋ ಯೋಗ್ಯತೆ ಇಲ್ಲ ಭಾರತಕ್ಕೆ. ಆ ಭೂತಾನ್ದಲ್ಲಿ ಎಜುಕೇಶನ್ ಫ್ರೀ. ಆ ಶ್ರೀಲಂಕಾಗಿರೋ ಯೋಗ್ಯತೆ ಇಲ್ವಾ? ಎಷ್ಟೋ ನೆದರ್ಲ್ಯಾಂಡ್ ನೋಡಿ ಕಲೀರಿ, ಸಿಂಗಾಪುರ್ ನೋಡಿ ಕಲೀರಿ. ಸಿಂಗಾಪುರ್ ಅಲ್ಲಿ ಭ್ರಷ್ಟಾಚಾರ ಇಲ್ಲ, ಅತಿ ಕಡಿಮೆ ಭ್ರಷ್ಟಾಚಾರ ಇರೋದು ಸಿಂಗಾಪುರ್ ಅಲ್ಲಿ. ನಿಮ್ಮ ಯೋಗ್ಯತೆಗೆ ಅದೆಷ್ಟೋ ತಿಂತೀರಾ. ಆ ಕೇಂದ್ರ ಸರ್ಕಾರದಲ್ಲೂ ನಿಮ್ಗೆ ಸುಳ್ಳು ಹೇಳಿ ಭಾಷಣ ಮಾಡಿ ಮಾಡಿ ತಿಂತಾರೆ. ರಾಜ್ಯ ಸರ್ಕಾರದವರು ಅದೇ ಲೈನಲ್ಲಿ ಹೊಲ್ಟೋಗ್ಬಿಟ್ಟಿದ್ದೀರಾ. ಒಟ್ಟಿನಲ್ಲಿ ತಿಕಾ ತೊಳೆಯ ನೀರೊಂದು ಬಿಟ್ಟು ಇನ್ನೆಲ್ಲಾದ್ರಲ್ಲೂ, ಇವನ್ ತಿಕಾ ತೊಳೆಯ ನೀರಲ್ಲೂ ಕೂಡ ರಾಜಕೀಯ ಮಾಡೋ ಮಟ್ಟಕ್ಕೆ ಬಂದಿದ್ದೀರಾ. ನಾನು ಮೇಕೆದಾಟಿಂದ ತರ್ತೀನಿ, ಯಾಕೆ ಬೆಂಗಳೂರಲ್ಲಿರೋ ಕೆರೆಗಳನ್ನೆಲ್ಲ ಮುಚ್ಚಿಬಿಟ್ಟು ಆ ಮೇಕೆದಾಟಿಂದ ತಗೊಂಡ್ಬಂದ್ಬಿಟ್ಟು ಓಹೋ ಇದು ಜೊತೆನಲ್ಲಿ ಹಿಂದೂ ಹುಲಿ ಯತ್ನಾಳು ಬಾಂಬ್ ಹಾಕವನೆ. ಏನಪ್ಪಾ ಏನೋ DK ಶಿವಕುಮಾರ್ CM, ಆಮೇಲೆ ವಿಜಯೇಂದ್ರ ಡೆಪ್ಯೂಟಿ CM ಅಂತ. ಒಟ್ನಲ್ಲಿ ಕರ್ನಾಟಕದ ಈ ರಾಜಕೀಯ ಕಿತ್ತೋದ ರಾಜಕೀಯನ ಯಾರು ಸುಖವಾಗಿಲ್ಲ ಬಿಡಿ. ಸಾಮಾನ್ಯ ಜನ ಸಾಲ ಮಾಡ್ತಾವ್ರೆ, ಸಾಮಾನ್ಯ ಜನ ಟೆನ್ಷನ್ ಅಲ್ಲವ್ರೆ. ಓದಿರೋ ಹುಡುಗರಿಗೆ ನಿರುದ್ಯೋಗ, ಓದಬೇಕು ಅಂದ್ರೆ ಡೊನೇಷನ್ ಕೊಡ್ಬೇಕು. ಅಕಸ್ಮಾತ್ ಏನೋ ಆರೋಗ್ಯ ಕೆಡ್ತು ಅಂದ್ರೆ ಇದೇ ಕಿತ್ತೋಗಿರೋ ಔಷಧಿ ಇಲ್ಲಂತ ಸರ್ಕಾರಿ ಆಸ್ಪತ್ರೆಗಳು. ಹೋಗ್ಲಿ, ಇನ್ ಏನು ಉಳಿದಿದೆ ಅಂತಂದ್ರೆ ನಿಮ್ ಬಾಡಿ ಒಂದೇ ಉಳ್ಕೊಂಡಿರೋದು ಅಂತ ಈ ಮೂಲಕ ಹೇಳ್ತಾ, ಒಂದಂತೂ ನಿಜ, ಸುಖ ಕೊಡಕ್ಕೋಸ್ಕರ 3 ಪಾರ್ಟಿ ಇಲ್ಲ. ನಿಮ್ಮನ್ನ ಕಿತ್ಕೊಂಡು ನಿಮ್ಗೆ ಹಿಂಸೆ ಕೊಡಕ್ಕೋಸ್ಕರ 3 ಪಾರ್ಟಿ ಇದೆ. ಒಬ್ಬ ಜನನಾಯಕ ಬೇಕಾಗಿದೆ ಕರ್ನಾಟಕಕ್ಕೆ. ನಾನು ಸತ್ಯ ಹೇಳ್ತೀನಿ, ಈ 3 ಪಾರ್ಟಿಯವರು ಉರ್ಕಂತಾರೆ. ಕಾರಣ ಯಾಕೆ ಅಂತಂದ್ರೆ ಈ 3 ಪಾರ್ಟಿಯವರು ಕೂಡ ನಿಮ್ಮನ್ನ ಕಿತ್ತು 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 ತಿನ್ನೋದೇ ಕೆಲಸ. ನಿಮ್ ಓಟ್ ಬೇಕು, ನಿಮ್ ತೆರಿಗೆ ಬೇಕು. ಕಿತ್ತೋಗಿರೋ ಆಸ್ಪತ್ರೆ ಮಾಡ್ಕೋರೆ. ಆ ಆಸ್ಪತ್ರೆಯಲ್ಲಿ ಆ ಗುಜರಾತಿ ಮೋದಿ ನಾನು 50% ಅಲ್ಲಿ ಸೇಲ್ ಮಾಡ್ತೀವಿ ಅಂತಂದ್ರೆ ಇವ್ರು ಬೇಡ ಅಂತಾರೆ. ಅಲ್ಲ, ಔಷಧಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ, ಆ ಜನೌಷಧಿ ಕೇಂದ್ರವನ್ನ ಮುಚ್ಚೋದ ಬದಲು ಯೋಗ್ಯತೆ ಇದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಔಷಧಿ ಸ್ಟಾಕ್ ಮಡಗ್ರಿ. ಯಾಕ್ರಿ ಹೋಗ್ತಾರೆ ಜನೌಷಧಿ ಕೇಂದ್ರಕ್ಕೆ ಅವರು? ಕಾಸು ಕೊಟ್ಟು ತಗೊಳಕ್ಕೆ ಜನಕ್ಕೇನೋ ಏನೋ ಅವ್ರಿಗೇನಾದ್ರು ಮೈಂಡ್ ಅಪ್ಸೆಟ್ ಆಗಿದ್ಯಾ? ಏನೋ ಒಂದಂತೂ ನಿಜ, ನಿಮ್ಮ ಯೋಗ್ಯತೆಗಳು ಏನಿದ್ರು ನಮ್ಮ ದುಡ್ಡಲ್ಲಿ ಮೋದಿ 10,000 ಕೋಟಿ ರೂಪಾಯಿ ಏರೋಪ್ಲೇನ್ ತಗೊಂಡು 600 ಕೋಟಿ ಸೆಕ್ಯೂರಿಟಿ ತಗೊಂಡು ಓಡಾಡ್ತಾನೆ, ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು. ಈ ಕಡೆ ನಾನು ಏನು ಕಮ್ಮಿ ಇಲ್ಲ ಅಂತ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ 47 ಕೋಟಿ ಹೆಲಿಕಾಪ್ಟರ್ ಖರ್ಚು. ಈ ಅಪ್ಪನ್ ಭಾಷಣ ಕೇಳಕ್ಕೆ 47 ಕೋಟಿ ಖರ್ಚು ಮಾಡೋ ನೋಡ್ರಿ. ಮನೆಯಲ್ಲಿ ಅವ್ರ CM ಸಿದ್ದರಾಮಯ್ಯನವ್ರ ಮನೆಗೆ ಅವ್ರ ವೈಫ್ಗೆ ಹೆಚ್ಚು ಕಮ್ಮಿ ಅಪೋಲೋ ಆಸ್ಪತ್ರೆ. ಈ ಅಪ್ಪನ್ ಭಾಷಣ ಮಾಡಕ್ಕೆ ಹೆಲಿಕಾಪ್ಟರ್ ಓಡಾಡೋದು ಯಾರ ದುಡ್ಡು? ಎಲ್ಲ ನಮ್ ದುಡ್ಡೇ. ಬರೀ ಇವರೇ ಅಲ್ಲ, ಆ ಕೇಂದ್ರ ಸರ್ಕಾರನು ಅದೇ ಬಾಳೆ. ಒಟ್ನಲ್ಲಿ ಒಂದಂತೂ ನಿಜ, ನೀವು ಓಟ್ ಹಾಕಿರೋರು ನಿಮಗೆ 3 ಪಂಗನಾಮ ಇಕ್ತಾವ್ರೆ. ಇವ್ರು ಯಾರೂ ಕೂಡ ನಿಮ್ಮನ್ನ ನೋಡಲ್ಲ. ಓಕೆ, ಜಾತಿ ಧರ್ಮದ ಹೆಸರಲ್ಲಿ ನಿಮ್ಮನ್ನ ಒಡೆದು ನಿಮ್ಮ ಟ್ಯಾಕ್ಸ್ ಅನ್ನ ಚೋರಿ ಮಾಡಿ ತಿಂದುಕೊಂಡು ಆ ರೈತರನ್ನ ಬೀದಿಲಿ ನಿಲ್ಲಿಸ್ತಾರೆ. ನ್ಯಾಯ ಕೇಳಿದ್ರೆ ಕಂಪ್ಲೇಂಟ್ ಕೊಟ್ಟವ್ರ ಮೇಲೆ FIR ಮಾಡಿಸಿ ಚಾರ್ಜ್ ಶೀಟ್ ಹಾಕಿಸ್ತಾರೆ, ಧರ್ಮಸ್ಥಳಕ್ಕೆ ಎಸ್ತಾರ. ಯುವಕರು ಏನೋ ರಾಜ್ಯ ಸರ್ಕಾರದಲ್ಲಿರುವಂತ ಕೆಲಸನ ಭರ್ತಿ ಮಾಡಿ ಅಂದ್ರೆ ಲಾಠಿ ಚಾರ್ಜ್ ಮಾಡ್ತಾರೆ.
ಪ್ರೊಟೆಸ್ಟ್ ಮಾಡ್ತೀವಿ ಅಂದ್ರೆ ಪರ್ಮಿಷನ್ ಕೊಡಲ್ಲ. ಆ ಹುಬ್ಳಿ ಧಾರವಾಡ ಕಮಿಷನರ್ ಶಶಿ ಕೈಯಲ್ಲಿ, ಶಶಿನೂ ಸಿವಿಲ್ ಸರ್ವಿಸ್ ಎಕ್ಸಾಮ್ ಓದ್ಕೊಂಡೇನೆ ಪೊಲೀಸ್ ಕಮಿಷನರ್ ಆಗಿರೋದು, IPS ಮಾಡ್ಕೊಂಡಿರೋದು. ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಶಶಿ ಪೊಲೀಸ್ ಕಮಿಷನರ್ ಶಶಿ ಕೆಲಸ ಮಾಡ್ತಾ ಇರ್ಲಿಲ್ಲ. ಹೆಂಗಾಗ್ಬಿಟ್ಟವ್ರೆ ಅಂತಂದ್ರೆ ಬಕೆಟ್ ರಾಜಕಾರಣಿಗಳಿಗೆ, ಸರ್ಕಾರಕ್ಕೆ ಬಕೆಟ್ ಹಿಡಿದ್ರೇನೆ ಇವ್ರುಗಳು ಕೆಲಸನ ಮುಂದುವರ್ಸಕ್ ಆಗೋದು. ಹಂಗಾಗಿ ಇರೋ 7 ಕೋಟಿ ಎಂಪ್ಲಾಯಿಗಳು ಅಷ್ಟೇ, ರಾಜ್ಯ ಸರ್ಕಾರದ ಎಂಪ್ಲಾಯಿಗಳು ಬಕೆಟ್ ಹಿಡ್ಕೊಂಡೇ ಕೆಲಸ ಮಾಡ್ತಾವ್ರೆ. ಒಟ್ನಲ್ಲಿ ಒಂದಂತೂ ನಿಜ, ಓಕೆ, ನೀವು ಬದಲಾವಣೆ ಆಗೋವರ್ಗು ಕರ್ನಾಟಕಕ್ಕೆ ಈ 3 ಪಕ್ಷ ಬಿಟ್ಟು ಇನ್ನೊಂದು ಪಕ್ಷ ಬೇಕಾಗಿದೆ. 2028ಕ್ಕೆ ಒಂದು ದೊಡ್ಡ ಬದಲಾವಣೆ, ರಾಜಕೀಯ ಬದಲಾವಣೆ ಆಗಲಿದೆ. ರೈತರು BMW ಕಾರಲ್ಲಿ ಓಡಾಡಬೇಕು, ನಮ್ಮ ಇಷ್ಟ. ನಮ್ಮ ರೈತರು, ಸಾಮಾನ್ಯ ಜನ BMW ಕಾರಲ್ಲಿ ಓಡಾಡೋಷ್ಟು ಅವ್ರ ಹತ್ರ ಕಾಸು ಬರಬೇಕು, ಕಾಸು ಉಳಿಬೇಕು ಅನ್ನೋದು ನಮ್ಮ ಇಷ್ಟ. ನಿಮ್ ಮುಖದಲ್ಲಿ ಏನೂ ಬಂದಿಲ್ಲ ಅಂದ್ರೆ BMW ಕಾರ್ ಬರುತ್ತಾ ಇಲ್ಲ ಗೊತ್ತಿಲ್ಲ. ನನ್ನಂತ CM ಆದ್ರೆ ದ ಡೇ ಐ ಬಿಕಮ್ CM, ಕನಿಷ್ಠ 1 ವರ್ಷದಲ್ಲಿ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಆರು ತಗೊಂಡ್ಬರ್ತೀನಿ. ಐ ವಿಲ್ ಟ್ರೈ ಟು ಗೆಟ್ ಅ ಸ್ಮೈಲ್ ಇನ್ ಯುವರ್ ಫೇಸ್. ನಿಮ್ಮ ಮುಖದಲ್ಲಿ ನಾನು ಯಾವ ಭಾಗ್ಯನೂ ಕೊಡಲ್ಲ, ನಾನು ಕೊಡೋದು ಒಂದೇ. ಇವರೆಲ್ಲ ಏನೇನೋ ಭಾಗ್ಯ ಕೊಡ್ತಾರೆ, ನಾನೇನೋ CM ಆದ್ರೆ ಒಂದು ಭಾಗ್ಯ, ಏನ್ ಗೊತ್ತಾ, ಅದು ಸ್ಮೈಲ್ ಭಾಗ್ಯ. ನೀವು ನಗಬೇಕು. ಯಾವಾಗ ನಗ್ತೀರಾ ಗೊತ್ತಾ, ನಿಮ್ಮ ಭವಿಷ್ಯ ಗಟ್ಟಿಯಾಗಿದ್ದಾಗ, ನಿಮ್ಗೆ ಒಳ್ಳೆ ಆಸ್ಪತ್ರೆ ಸಿಕ್ಕಾಗ, ನಿಮ್ಗೆ ಪ್ರತಿ ತಿಂಗಳು ಸಂಪಾದನೆ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಅಲ್ಲಿ ದುಡ್ಡು ಉಳಿದಾಗ, ನಿಮ್ ಮಕ್ಕಳು ಚೆನ್ನಾಗಿ ಓದಿದಾಗ, ನಿಮ್ಮ ಹತ್ರ ಚೆನ್ನಾಗಿ ಒಂದು ಮನೆ ಇದ್ದಾಗ, ಒಂದು ಗಾಡಿ ಇದ್ದಾಗ, ಒಂದು ಕಾರ್ ಇದ್ದಾಗ, ಸಮಾಜದಲ್ಲಿ ಕ್ರೈಮ್ ಕಡಿಮೆ ಆದಾಗ, ಹೆಣ್ಣು ಮಕ್ಕಳ ರೇಪ್ ಕಮ್ಮಿ ಆದಾಗ ಏನೋ ಚೆನ್ನಾಗಿರುತ್ತೆ. ಆ ಸ್ಮೈಲ್ ತರೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ 78 ವರ್ಷದಲ್ಲಿ ನಿಮ್ಮನ್ನ ಕಿತ್ಕೊಂಡು ತಿಂದು ಆ ಮಟ್ಟಕ್ಕೆ ಗಬ್ಬೆ ಬಿಡ್ಸಾಕಿದ್ದಾರೆ. ಏನೋ ನನಗೊಂದು ಕನಸು, ಆ ಕನಸು ನನ್ಸಾಗುವಂತ ದಿವಸ ಅಲ್ಲ, ಅವತ್ತೇ ಅದು ಸುವರ್ಣ ಕರ್ನಾಟಕ ಅಂದ್ರೆ ಬರೀ ಪದಗಳಲ್ಲ, ಜನರ ಮುಖದಲ್ಲಿ ಯಾವತ್ತು ಸ್ಮೈಲ್ ಬರುತ್ತೆ, 7 ಕೋಟಿ ಕನ್ನಡಿಗರ ಮುಖದಲ್ಲಿ ಸ್ಮೈಲ್ ಬರುತ್ತೆ, ಅವತ್ತೇ ಸುವರ್ಣ ಕರ್ನಾಟಕ. 1400 ಕೋಟಿ ಡಿಕ್ಲೇರ್ ಮಾಡ್ಕೊಳ್ಳೋ ಅಂತ ರಾಜಕಾರಣಿಗಳಿದ್ದಾರೆ, ಡೆಪ್ಯೂಟಿ CMಗಳಿದ್ದಾರೆ. ಆದ್ರೆ ಜನ ಇವತ್ತು ಸಾಲದಲ್ಲಿ ಓಡಾಡ್ತಾ ಇದ್ದಾರೆ, ನಿರುದ್ಯೋಗಿಗಳಾಗಿ ಓಡಾಡ್ತಾ ಇದ್ದಾರೆ. ಆಮೇಲೆ ಮಾಡಿ ಕಸ ಗುಡ್ಸೋ ಕೆಲಸನೂ ಮಾಡ್ತಾ ಇದ್ದಾರೆ ಅಂತ ಹೇಳುತ್ತಾ, ಜನೌಷಧಿ ಕೇಂದ್ರದ ಹೆಸರಲ್ಲಿ ರಾಜ್ಯ ಸರ್ಕಾರದ ರಾಜಕೀಯ ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ. ನಿಮಗೆ ಯೋಗ್ಯತೆ ಇದ್ರೆ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳನ್ನ ಅಪಾಯಿಂಟ್ ಮಾಡಿ, ಸರ್ಜನ್ಗಳನ್ನ ಅಪಾಯಿಂಟ್ ಮಾಡಿ, ಕಾಂಪೌಂಡರ್ಗಳನ್ನ ಅಪಾಯಿಂಟ್ ಮಾಡಿ, ನರ್ಸ್ಗಳನ್ನ ಅಪಾಯಿಂಟ್ ಮಾಡಿ, ಪ್ಯಾರಾಮೆಡಿಕಲ್ ಸ್ಟಾಫ್ ಅನ್ನ ಅಪಾಯಿಂಟ್ ಮಾಡಿ, ಅನಸ್ಟಿಷಿಯನ್ ಅಪಾಯಿಂಟ್ ಮಾಡಿ. ಆಮೇಲೆ ಸರ್ಕಾರಿ ಆಸ್ಪತ್ರೆಗಳನ್ನ ನೀಟಾಗಿ ಮಡಗಿ, ಅದನ್ನ ಆಸ್ಪತ್ರೆ ತರ ಇರ್ಲಿ. ಜೊತೆನಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಜನೌಷಧಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಮಡಗಿರಿ. ನಿಮ್ಮ ಯೋಗ್ಯತೆಗೆ ಅದೆಷ್ಟೋ ತಿಂತೀರಾ, 78 ವರ್ಷ ತಿಂದಿದಿರಲ್ಲೋ. ಕಾಂಗ್ರೆಸ್ ಅವರು ತಿನ್ಕೊಂಡ್ ಬಂದ್ರಿ, ಈಗ BJP ಅವರು 13 ವರ್ಷದಿಂದ ತಿಂತಾವ್ರೆ. ಹೊಟ್ಟೆ ತುಂಬಿಲ್ವಾ? ಒಟ್ನಲ್ಲಿ ಮೈ ಮೇಲೆ ಬಟ್ಟೆ ಬಿಚ್ಚೋವರೆಗೂ ನಿಮ್ಗೆ ಸಮಾಧಾನ ಇಲ್ಲ ಅಂತ ಅನ್ಸುತ್ತೆ. ನಿಮ್ಮ ಜನ್ಮಕ್ಕಿಷ್ಟು ನಾಚಿಕೆ ಆಗ್ಬೇಕು.